ಎಸ್ ಸರ್, ಮುಂದುವರೆದಂತೆ ಈಗ ಸರಿ ಸಮಾನ ವೇತನಕ್ಕೋಸ್ಕರ ಕಳೆದ 4 ವರ್ಷಗಳಿಂದನೂ ಕೂಡ ಹೋರಾಟ ಮಾಡ್ತಾ ಇದ್ದೀರಾ, ಅದು ಕೂಡ ಇದುವರೆಗೂ ಕೂಡ ನ್ಯಾಯ ಸಿಕ್ಕಿಲ್ಲ. ಯಾವಾಗ ನ್ಯಾಯ ಕೊಡಿಸ್ತೀರಾ ಅನ್ನುವಂತ ಪ್ರಶ್ನೆ. ಸರಿ ಸಮಾನ ವೇತನ ನಾವು ಹೋರಾಟಕ್ಕೆ ಪ್ರಾರಂಭ ಮಾಡಿ 2020ರಿಂದ ನಾವು ತಗೊಂಡ್ಬಂದಿದ್ವಿ ಮೇಡಮ್. ಅದಕ್ಕೆ ಮೊದಲು ಸರ್ಕಾರಿ ನೌಕರ ಕಾನ್ಸೆಪ್ಟ್ ಇತ್ತು, ಸರಿ ಸಮಾನ ವೇತನಕ್ಕೆ ಬಂದ್ವಿ. 4 ವರ್ಷದಿಂದ ಏನು ಬಿಜೆಪಿ ಸರ್ಕಾರದ ಮುಂದೆ ಹೋಗಿ ಹೋರಾಟ ಮಾಡಿದಾಗ ಅವರ ಕೊಟ್ಟ ಒಂದು ಭರವಸೆ ಪತ್ರದನ್ನ ಇಟ್ಕೊಂಡು ಹೋರಾಟಕ್ಕೆ ಹೋದ್ವಿ. ಅದರಿಂದ ಸಸ್ಪೆಂಡು, ಡಿಸ್ಮಿಸ್ಸು, ಟ್ರಾನ್ಸ್ಫರ್ಗಳೆಲ್ಲ ಆಯ್ತು. ತದನಂತರ ಅವರು ಕೊನೆಯವರೆಗೂ ಅವ್ರ ಹತ್ರ ಹೋರಾಟ ಮಾಡಿದ್ರೆ ಏನು ಪಡೆದೇ ಇದ್ದ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಅದನ್ನ ಹಾಕ್ಸ್ಕೊಂಡು ಇವಾಗ ಅವರ ಮುಂದೆ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಇಷ್ಟು ದಿನ ನಾವು ಸಾರಿಗೆ ಸಚಿವರಿಗೆ ಯಾವ ರೀತಿಯಲ್ಲಿ ಮನವರಿಕೆ ಮಾಡಿಕೊಡ್ಬೇಕಾಯ್ತು, ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ, ಸಮ್ಮೇಳನಗಳನ್ನ ಮಾಡೋದ್ರ ಮೂಲಕ, ಇತರ ಮೂಲಗಳಿಂದ ಅವ್ರಿಗೆ ಇತರ ಶಾಸಕರು ಸಚಿವರ ಕಡೆಯಿಂದ ಅವ್ರ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡ ತರುವಂತ ಕೆಲಸಗಳಲ್ಲಿ ನಾವು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಈಗ ಯಾವಾಗ ಮಾಡಿಸ್ತೀವಿ ಅಂತ ಹೇಳಿದ್ರೆ ಖಂಡಿತ ಇವತ್ತು ಸಾಯಂಕಾಲ ಆಗ್ಬಿಟ್ರೆ ಬೆಳಗ್ಗೆಯಿಂದ ನೆಮ್ಮದಿ ಆಗ್ಬಿಡ್ತೀನಿ ನಾನು. ನನ್ನ ಪ್ರಯತ್ನ ಶತಾಗತ ಆಗ್ಲೇಬೇಕು. ಯಾವುದಾದ್ರೂ ಮೂಲದಲ್ಲಿ ನಂಗೆ ಗೊತ್ತಿಲ್ಲ, ಆಗ್ಲೇಬೇಕು. ನಾನು ಹೋಗೋ ದಾರಿಗಳು ಯಾವ್ದಾದ್ರು ಇರ್ಬೋದು, ಆದ್ರೆ ನನ್ನ ಉದ್ದೇಶ ಮುಟ್ಲೇಬೇಕು ಅನ್ನೋದು ನನ್ನ ಇದು. ಖಂಡಿತ ಇದು ಈ ಬಾರಿ ನಾವು ಗೆಲ್ತೀವಿ ಅಂತ ಆತ್ಮವಿಶ್ವಾಸ ಇದೆ. ಗೆಲ್ಲಲೇಬೇಕು, ನ್ಯಾಯ ಸತ್ಯ ಗೆಲ್ಲುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು ಅಷ್ಟೇ. ಇದಕ್ಕೆ ನೀವು ನೋಡಬೇಕು ಮೇಡಮ್, NPS ಹೋರಾಟಗಳು ಮತ್ತೆ ಇನ್ನೊಂದು ಈ ಒಂದು ಯಾಕೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ, ಮೊದಲೇ ಹೇಳ್ದಂಗೆ ಎತ್ತೇರಿಗೆ ಹೇಳಿದ್ರೆ ಕೋಣ ನೀರಿಗೆ ಬೀಳ್ತಾ ಇದೆ. ಸೊ ಇದೊಂದು ವಿಚಾರ. ಬೇಡಿಕೆಗಳು ಬೇರೆ ಬೇರೆ ಇಟ್ಕೊಂಡು ಒಂದೊಂದು ರೀತಿಯಲ್ಲಿ ಹೋಗ್ತಾ ಇರೋದು. ಒಗ್ಗಟ್ಟಾಗಿ ಹೋಗೋಣ ಅಂತ ಹೋದಾಗ ಬೇಕಂತಾನೆ ನಮ್ಮನ್ನ ಪ್ರಚೋದನೆ ಮಾಡಿ ಡಿಸ್ಮಿಸ್ ಆದ ಎಂಪ್ಲಾಯೀಸ್ನೆಲ್ಲ ಮೊದಲು ತಗೊಂಡು ಮುಂದಿನ ಬೆಳವಣಿಗೆ ಮಾಡೋಣ ಅಂದ್ರೆ ಅದೆಲ್ಲ ಪಾಪದ ಕೂಸುಗಳು, ವಜಾಗೊಂಡಿರೋರೆಲ್ಲ ಪಾಪದ ಕೂಸುಗಳಂತ ನಮ್ಮನ್ನ ಹೊರಗಡೆ ಹಾಕಿ ಇವರೇ ಒಂದು ಮಾಡ್ಕೊಂಡು ಜಂಟಿ ಕ್ರಿಯಾ ಸಮಿತಿಯಲ್ಲಿ ಅವ್ರು ಮಾಡಿದಂತ ವಿಚಾರಗಳು ಇವೆಲ್ಲ ಇದಾವೆ. ನಾವು ಈಗ ಸರಿಸಮಾನ ವೇತನ ಮಾಡೋ ವಿಚಾರದಲ್ಲಿ ನಮ್ಮ ಪ್ರಯತ್ನಗಳಂತೂ ನಾವು ಮಾಡ್ತಾ ಇದ್ದೀವಿ. ನೀವು ಹೋರಾಟ ಯಾವಾಗ ಮುಗಿಯುತ್ತೆ, ಯಾವಾಗ ಇದಾಗುತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ಬೇರೆ ಹೋರಾಟಗಳನ್ನು ನಾವು ಗಮನಿಸಬೇಕು. ನಾನು NPS ಹೋರಾಟಗಾರನ ತುಂಬಾ ಹತ್ತಿರದಿಂದ ಅಲ್ಲಿರುವ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಇತರ ಕಾರ್ಯಕರ್ತರು ಎಲ್ಲ ನನ್ನ ಹತ್ರ ಟಚ್ ಇದ್ರು. ಅವ್ರ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ನಾನು ಇದ್ದೀನಿ. 2014ರಲ್ಲಿ ಪ್ರಾರಂಭ ಆಗಿದೆ ಮೇಡಮ್ ಅವರು NPS ಹೋರಾಟಗಾರ. 2006ರಲ್ಲಿ ಅವ್ರದ್ದು OPS ರದ್ದಾಗಿ NPS ಚಾಲಕ್ ಬಂತು. ಅಲ್ಲಿಂದ ಅವರೊಂದು ಕೆಲವು ವರ್ಷಗಳಲ್ಲಿ ಅವ್ರೇನ್ ಅನ್ಕೊಂಡ್ಬಿಟ್ರು, ಶೇರ್ ಮಾರ್ಕೆಟ್ ಅಲ್ಲಿ ನಮ್ ದುಡ್ಡು ಹಾಕೋದ್ರಿಂದ ನಾವೆಲ್ಲ ರಿಟೈರ್ಡ್ ಆಗ್ಬೇಕಾದ್ರೆ ಕೋಟಿಗಟ್ಟಲೆ ಬರುತ್ತೆ ಅನ್ಕೊಂಡು ಅವರೆಲ್ಲ ಅನ್ಕೊಂಡ್ರು. ಯಾವಾಗ ಅವರು ಮೃತಪಟ್ಟರು ಅವ್ರ ಸಹೋದರಿಗಳು, ಆವಾಗ ಅವ್ರು ಬಂದಂತ ದುಡ್ಡು ನೋಡಿ, ಪೆನ್ಷನ್ ನೋಡಿ ಅವ್ರಿಗೆ ಭಯ ಸ್ಟಾರ್ಟ್ ಆಯ್ತು. ನಾವು ಹಾಳಾದ್ವಿ ಅನ್ನೋದು ತಿಳಿದ ಮೇಲೆ ಅವರು OPS ಬೇಕು ಅಂತ ಹೋರಾಟವನ್ನ 2014ರಿಂದ ಪ್ರಾರಂಭ ಮಾಡಿದ್ರು. ಒಂದೇ ಸಂಘಟನೆ, ಸರ್ಕಾರಿ ನೌಕರದ್ದು ಒಂದು ಕೂಗು ಹಾಕಿದ್ರೆ ಇಡೀ ರಾಜ್ಯನೇ ನಿಂತ್ಕೊಳ್ಳುತ್ತೆ. 2014ರಿಂದ ಇದುವರೆಗೂ ಅವರು ಸಮಿತಿಗಳನ್ನ ರಚನೆ ಮಾಡ್ಕೊಂಡವ್ರೆ. ಮತ್ತೆ ಸಮಿತಿ ರಚನೆಯಾಗಿ ಪ್ರಣಾಳಿಕೆಗೆ ಅವ್ರದ್ದು ಇದೆ, ಅವರು ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಈಗ ಅವರು 2005ರಲ್ಲಿ ನೋಟಿಫಿಕೇಶನ್ ಆಗಿ 2007ರಲ್ಲಿ ಅಪಾಯಿಂಟ್ ಆಗಿದ್ದಾರೆ. ಯಾಕಂದ್ರೆ ನೋಟಿಫಿಕೇಶನ್ ಆಗೋದೇ ಯಾವಾಗ, ಅಪಾಯಿಂಟ್ ಆಗೋದೇ ಯಾವಾಗ, ಅವ್ರಿಗೆಲ್ಲಾನು OPS ಲಾಗು ಆಗಿರ್ಲಿಲ್ಲ. ಈಗ ಹೋರಾಟ ಮಾಡಿ 2005ರ ನೋಟಿಫಿಕೇಶನ್ ಆಗಿರೋದ್ರಿಂದ 2007ಗಾದ್ರೂ ಅವ್ರಿಗೆ ಪೆನ್ಷನ್ OPS ಲಾಗು ಆಗಿದೆ. ಹಂತ ಹಂತವಾಗಿ ಹೋರಾಟಗಳನ್ನ ಗೆಲ್ಕೊಂಡ್ ಬರ್ತಾ ಇದ್ದಾರೆ. ನಾವು ಅಷ್ಟೇ ನಮ್ಮ ನೌಕರರು ಹೇಳೋದು, ನಿಮಗೆ ಶಾಶ್ವತ ಪರಿಹಾರ ಅಂತ ಬೇಕು ಅಂದಾಗ ತಾಳ್ಮೆ ಬೇಕು. ನನಗೆ ಬೇಡ, ನನಗೆ ಇಷ್ಟೇ ಸಾಕು ಅಂತ ಹೇಳಿದ್ರೆ ಮುಗ್ದೇ ಹೋಯ್ತು. ಈಗ ಇವ್ರೇನಂತ ನಮ್ಮ ವಿರೋಧಿಗಳೆಲ್ಲ ಏನ್ ಹೇಳ್ತಾ ಇದಾರೆ ಅಂದ್ರೆ, 14 ತಿಂಗಳಾಗೋಯ್ತು, ಇನ್ಯಾವಾಗ ಕೊಡಿಸ್ತೀರಾ, ಇನ್ಯಾವಾಗ ಮಾಡಿಸ್ತೀರಾ, 38 ತಿಂಗಳು ಹೋಯ್ತು, ಇದೊಂದು 14 ತಿಂಗಳಾಗೋಯ್ತು, ಈಗ ಒಂದ್ಸಲ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಡೋಣ, 28ಗೆ ನಮ್ದು ಅಗ್ರಿಮೆಂಟ್ ಇರುತ್ತೆ, ಅವಾಗ ಇದೇ ಸರ್ಕಾರ ಇರುತ್ತೆ, ನಾವು ಮಾಡಿಸ್ಕೊಳ್ಳೋಣ, ನಾವು ಸರಿಸಮಾನ ವೇತನ ಅಂತಾರೆ. ಇವ್ರಿಗೆಲ್ಲ ಒಂದು ಪ್ರಪಂಚ ಜ್ಞಾನ ಇದೆಯಾ ಇಲ್ವಾ ಅಂತ ಈ ನಮ್ಮ ವಿರೋಧಿಗಳಿಗೆ ಒಂದ್ಸಲ ಕೇಳ್ತಾ ಇರೋದು. ಯಾಕಂದ್ರೆ ಒಬ್ಬ ನಾಯಕನಾಗಿರೋನು ತನ್ನ ಸುತ್ತಮುತ್ತ ಏನೇ ನಡೀತಾ ಇದೆಯೋ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಅಲ್ಲ, ಮಾಧ್ಯಮಗಳಲ್ಲಿ ಬರೋದನ್ನು ನೋಡ್ಬೇಕು, ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಮಾಡಬೇಕು. 2026ಗೆ ಕೇಂದ್ರ ಸರ್ಕಾರಿ ನೌಕರಿಗೆ 8ನೇ ವೇತನ ಆಯೋಗ ಆಗುತ್ತೆ.
2026ಗೆ 8ನೇ ವೇತನ ಆಗಿದ ತಕ್ಷಣನೇ ರಾಜ್ಯ ಸರ್ಕಾರಿ ನೌಕರರು ಆಗ್ಲೇ ಮೆತ್ತಿಗೆ ಧ್ವನಿ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮಗೂ 8ನೇ ವೇತನ ಆಯೋಗ ಜಾರಿಗೊಳಿಸ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋದನ್ನ ಎತ್ತಿದ್ದಾರೆ. ಅವರು ಒಂದೇ ಒಗ್ಗಟ್ಟಿನಿಂದ ಒಂದೇ ಸಂಘ ಇರೋದ್ರಿಂದ 2027ರ ನಂತರ 28ರ ಒಳಗೆ ರಾಜ್ಯ ಸರ್ಕಾರಿ ನೌಕರರು ಸಹ 8ನೇ ವೇತನ ಆಯೋಗ ಕೊಟ್ಟೋಗ್ತಾರೆ. ಖಂಡಿತ. ನೀವು 28ಗೆ ನೀವು ಅಗ್ರಿಮೆಂಟ್ ಮಾಡಿಸ್ಕೊಳಕ್ ಹೋದಾಗ ನೀವು 8ನೇ ವೇತನ ಆಯೋಗ ತಗೊಳಕ್ ಆಗುತ್ತೇನಪ್ಪ, ಈಗಲೇ 45% ಸರಾಸರಿ ವ್ಯತ್ಯಾಸ ಇರೋದು. ಆವಾಗ ನೀವು 8ನೇ ವೇತನ ಆಯೋಗ ಹೋದಾಗ ಸುಮಾರು 95ರಿಂದ 100% ಆದ್ರೂ ಆಗೋಗಿರುತ್ತೆ. ಆವತ್ತು ನಿಮಗೆ ಸರ್ಕಾರಗಳು ಮಾಡ್ಕೊಡ್ತಾವ. ಆವಾಗ ಇದೇ ನಾಯಕರು ಹೇಳೋದು, ಸರ್ಕಾರ ಮಾರ್ಚ್ ಅಲ್ಲಿ ಇವರು ಎಲೆಕ್ಷನ್ಸ್ ಹೋಗ್ತಾರೆ, ಇವರು ಬಿಟ್ರೆ ಸರ್ಕಾರ ಹೊಟ್ಟೋಗ್ಬಿಡುತ್ತೆ, ಆಮೇಲೆ ನಮ್ಗೆ ಏನು ಬೇಡಿಕೆ ಇಡಲ್ಲ, ಇದೊಂದ್ಸಲಿ ಮಾಡಿಸ್ಕೊಂಡ್ಬಿಡೋಣ ಮತ್ತೆ ಮಾಡಿಸ್ತಾರೆ. ಆಮೇಲೆ ಯಾರ ಹತ್ರ ಹೋಗ್ತೀರಾ? ಒಂದು ಮೌಖಿಕವಾಗಿ ಹೇಳಿಕೆ ಕೊಟ್ಟವರು ಮಾಡ್ಲಿಲ್ಲ, ಹಿಂದಿನ ಸರ್ಕಾರ ಮಾಡಿ ಭರವಸೆ ಪತ್ರ ಕೊಟ್ಟು ಮಾಡ್ಲಿಲ್ಲ, ಈಗ ಪ್ರಣಾಳಿಕೆ ಭರವಸೆನೂ ಕೊಟ್ಟು ಮಾಡಿಸ್ಕೊಳ್ದಿರ ಬಿಟ್ರೆ ಈ ಸರ್ಕಾರದಲ್ಲಿ ಇನ್ ಯಾವ ಸರ್ಕಾರದ ಮುಂದೆ ಹೋಗ್ತೀರಾ? ಯಾವ ಪಕ್ಷದ ಮುಂದೆ ಹೋಗ್ತೀರಾ ನೀವು? ಆದ್ರಿಂದ ತಾಳ್ಮೆ, ಸಮಾಧಾನ ನಿಮ್ಮನ್ನ ಎಲ್ಲಾದ್ರಲ್ಲೂ ಗೆಲ್ಲಿಸ್ಕೊಡುತ್ತೆ, ನಮ್ಮ ಬೇಡಿಕೆ ಈಡೇರುತ್ತೆ ಅನ್ನೋದು ಮುಖಾಂತರ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಈಗ ಏನು ನಾನು ಘೋಷಣೆ ಮಾಡ್ಕೊಂಡಿದೀವೋ ಈ ದಿನಾಂಕಗಳಲ್ಲಿ ನಾವು ಕಾರ್ಯಕಾರಿಣಿ ಸಭೆ ಕರಿತೀವಿ, ಒಕ್ಕೂಟದ ಪದಾಧಿಕಾರಿಗಳು ಸೇರಿ ಏನು ನಿರ್ಧಾರ ತಗೊಳ್ತೀವಿ, ನಿಮ್ಮ ಒಂದು ಸೇಫ್ಟಿಗೆ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಹೋರಾಟಗಳನ್ನ ರೂಪಿಸ್ತೀವಿ. ಸ್ವಲ್ಪ ಸಮಾಧಾನದಲ್ಲಿರಿ.